ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಮಹಿಳೆಯರ ಧ್ವನಿ ದೇಶದ ಶಕ್ತಿ. ಮಹಿಳೆಯರ ಧ್ವನಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮಿತಿಯ ಬ್ಲಾಕ್ ಅಧ್ಯಕ್ಷಗಳೇ, ವಾರ್ಡ್ ಅಧ್ಯಕ್ಷಗಳೇ ಹಾಗೂ ಕಾಂಗ್ರೆಸ್ ಅಭಿಮಾನಿಗಳೇ, ಮೊನ್ನೆ ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲಿ ಭಾರತೀಯ ಜನತಾ ಪಕ್ಷದವರು, ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದೊಳಗೆ ಬಿಜೆಪಿ ಸರ್ಕಾರದವರು, NDA ಸರ್ಕಾರದವರು ಒಂದು ಮಹಿಳಾ ಮೀಸಲಾತಿ ವಿಧೇಯಕವನ್ನು ತಂದು ನಾಟಕವನ್ನು ನಾಳಿ ಇವತ್ತು ತಮ್ಮ ಫೇಲರ್ ಏನಾಗಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಮ್ಯಾಗ ಹಾಕ್ಲಿಕ್ಕೆ, ದೇಶದಲ್ಲಿ ಕಾಂಗ್ರೆಸ್ ಮ್ಯಾಗ ಒಂದು ಆರೋಪ ಮಾಡಿ ಕಾಂಗ್ರೆಸ್ ವಿರೋಧವನ್ನು ಹೋರಾಟ ಮಾಡಲಿಕ್ಕೆ ಇವರು ಮುಂದಾಗಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಅನ್ನು ಹಿಂದೆ ನಮ್ಮ UPA 1 UPA 2 ಸರ್ಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗನೇ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಪಾಸ್ ಮಾಡಲಾಗಿದೆ. ಆದ್ರೆ ಇವ್ರು ಗೊತ್ತಿತ್ತು ಈ ಬಿಲ್ ಅನ್ನು ಪಾಸ್ ಆಗಲ್ಲ, ಈ ಬಿಲ್ ಪಾಸ್ ಮಾಡಬೇಕಂದ್ರೆ ಈ ಸಂಖ್ಯೆ ಇರ್ಬೇಕಂತೇಳಿ ಪಾರ್ಲಿಮೆಂಟ್ ನಲ್ಲಿ. ಆದ್ರೆ ಅರ್ಜೆಂಟ್ ಒಳಗೆ ಪಶ್ಚಿಮ ಬಂಗಾಳ ಒಳಗೆ ಮತ್ತು ತಮಿಳುನಾಡಿನಲ್ಲಿ ಇಲೆಕ್ಷನ್ ಇದೆ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷ ಮ್ಯಾಗ ಇದು ಆರೋಪ ಮಾಡೋಣ ಅಂತೇಳಿ ಬೇಕಂತ ಬಿಲ್ ತಂದು ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಅಲ್ತಾಫ್ ಹಳೂರ್ ಸರ್, ಜಿಲ್ಲಾಧ್ಯಕ್ಷರಾದಂಥ ಅಲ್ತಾಫ್ ಹಳೂರ್ ಸರ್ ಅವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಏಪ್ರಿಲ್ 16ನೇ ತಾರೀಕಿನಂದು ಬಿಜೆಪಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಮಹಿಳಾ ವಿರೋಧಿ ಅಂತ ಸಾಯಂಕಾಲ ಬಂದು ಮೊಸಳೆ ಕಣ್ಣೀರನ್ನ ಹಾಕ್ತಾರೆ. ಯಾವಾಗ್ರಿ ನಾವು ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಆಗಿದ್ದವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿಯನ್ನು ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರನ್ನ ಎಲೆಕ್ಷನ್ ನಿಲ್ಲಿಸಿ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಈ ನಮ್ಮ ಭಾರತ ದೇಶಕ್ಕೆ ಮೊದಲು ಮಹಿಳಾ ಪ್ರಧಾನಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಇಂದಿರಾ ಗಾಂಧಿ ಅವರನ್ನ. ಅದೇ ರೀತಿ ಪ್ರತಿಭಾ ಪಾಟೀಲ್ರನ್ನ ರಾಷ್ಟ್ರಪತಿಯನ್ನವರನ್ನಾಗಿ ಮಾಡಿದೆ. ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳಾ ವಿರೋಧಿ ಪಕ್ಷ ಅಲ್ಲ. ಏನಂದ್ರೆ ಮಹಿಳೆಯರನ್ನ ಎಲ್ಲರನ್ನೂ ಸಮಾನವಾಗಿ ನೋಡುವಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊಸಳೆ ಕಣ್ಣೀರನ್ನ ಹಾಗೆ ಏನು ಪಂಚರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮಹಿಳೆಯರ ಓಟ್ಗಳನ್ನ ಗೆಲ್ಲಲಿಕ್ಕೆ ಅಂತ ಈ ತರ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ದವರು ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಸೇರ್ಕೊಂಡು ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಿಜವಾಗ್ಲೂ ಮಹಿಳೆಯರ ಪರವಾಗಿ ಇದ್ರೆ ನೀವು ಮುಂದಿನ ದಿನದಲ್ಲಿ ಮಹಿಳಾ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಕೊಡಿ ನೋಡೋಣ. ಬರೀ ನಾಟಕ ಮಾಡ್ತೀರಾ ನೀವು? ಮೋದಿ ಅವರಿಗೆ ನಾನು ಇವತ್ತು ಇಡೀ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈ ಮೊಸಳೆ ಕಣ್ಣೀರನ್ನ ಹಾಕೋದನ್ನ ಬಿಟ್ಟು ಮೊದಲಿಗೆ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಗೊಂಡ್ಬರ್ರಿ. ಏನಂದ್ರೆ 2023ರಲ್ಲಿ ಇದು ಸರ್ವ ಪಕ್ಷಗಳ ಸರ್ವಾನುಮತದಿಂದ ಜಾರಿಗೆ ಬಂದಿತ್ತು. ಇದೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ಈ ನಾಟಕವನ್ನು ಬಿಟ್ಟು ಮೊದಲನೇದಾಗಿ ತಾವು ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಗೊಂಡ್ಬರ್ರಿ ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತೆಲ್ಲ ಅವ್ರ ವಾರ್ಡ್ ಅಧ್ಯಕ್ಷರು ನೇತೃತ್ವದೊಳಗ ಏನ ಮೊನ್ನೆ ಒಂದು ವಿಧಾಯಕ ತಂದಿದ್ರು ಬಿಜೆಪಿ ನಾಟಕ ಮಾಡಕ. ದೇಶದ ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಅವರು ಆಗಲೇ ಹೇಳಿದಂಗ 5 ಪಂಚ ರಾಜಧಾನಿ ಎಲೆಕ್ಷನ್ ನಡೀತು. ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಾಗ ಒಂದು ಗುರಿ ಇಟ್ಕೊಂಡು ಇವರು ವಿಧಾಯಕವನ್ನು ತಂದ್ರು. ಅವ್ರಿಗೆ ಗೊತ್ತೈತಿ ಅದ 2/3 4/3 ಮೆಜಾರಿಟಿ ಇಲ್ಲ, ಅದ ಬಿಲ್ ಪಾಸ್ ಮಾಡ್ಬೇಕಂದ್ರೆ ಇಷ್ಟು ಓಟ್ ಬೇಕಂತ ಹೇಳಿ. ಈಗ ಮಾಡ್ಬೇಕಂದ್ರೆ ಏನ್ ಮಾಡ್ತಿದ್ರು, ಹಿಂದೆ CA NRC ಅನೇಕ ವಿಧಾಯಕ ತಂದು ಅವ್ರು ಪಾಸ್ ಮಾಡಿದ್ದಾರೆ. ಇದು ವಿಧಾಯಕ ಯಾಕೆ ಅವ್ರು ಬಿತ್ತು ಅಂದ್ರೆ ಅವ್ರಿಗೆ ಬೇಡ ಆಗಿತ್ತು. ಇದು 2000 ನಮ್ಮ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಈ ಮಹಿಳಾ ವಿಧಾಯಕವನ್ನು ಆಲ್ರೆಡಿ ಪಾಸ್ ಮಾಡಿದೆ. ಆದ್ರೆ 2011 ಜನಗಣತಿ ಆಧಾರ ಮ್ಯಾಗ ಅವ್ರು ಮಾಡಕ್ ಹೊಂಟಿದ್ರು.
ಅದರ ಮಾಡಕ್ ಬರೋಲ್ಲ. ನಮ್ ದಕ್ಷಿಣ ರಾಜ್ಯಗಳಿಗೆ ಎಲ್ಲ ಅನ್ಯಾಯ ಆಗ್ತೈತಿ. ಯಾಕೆ ಉತ್ತರ ಭಾರತದಲ್ಲಿ ಹೆಚ್ಚಿನ ದೊಡ್ಡ ಸಂಖ್ಯೆ ಒಳಗ ಜನಸಂಖ್ಯೆ ಇದೆ, ಮತ್ ನಮ್ ಜನಸಂಖ್ಯೆ ಕೌಂಟಿಂಗ್ ಇಲ್ಲ. ಮೊದಲು ಡಿಲಿಮಿಟೇಷನ್ ಮಾಡಿ ಮಹಿಳಾ ವಿಧೇಯಕನ ನೀವು ಪಾಸ್ ಮಾಡಿ ಅಂತೇಳಿ ನಾವು ಮಾತಾಡಿದ್ವಿ. ಅವ್ರು ಬೇಕಂತ ತಾವು ಬಿಡಿಸಿ ಇವತ್ತು ಅಲ್ಲಿ ಪಶ್ಚಿಮ ಬಂಗಾಳ ಮತ್ತು ವೆಸ್ಟ್ ಬಂಗಾಳ ಓಟ್ ತಗೊಂಡಾಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ನಾಟಕ ಎಲ್ಲ ದೇಶಕ್ಕೆ ಗೊತ್ತಾಗಿದೆ. ಈ ನಾಟಕ ನಡಲ್ಲ. ಅವರಾಗಿ ಘೋಷಣೆ ಮಾಡ್ಯಾರ 2027 ಒಳಗ ಜನಗಣತಿ ಪೂರೈಸಬೇಕಂತ. ಜನಗಣತಿ ಮಾಡಿ ಆಮ್ಯಾಗ ಮಹಿಳಾ ವಿಧೇಯಕ ತರಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಅವ್ರು ಯಾರು ನಮ್ಮ ಪಕ್ಷ ವಿರೋಧ ಮಾಡಿದ್ರು ನಮ್ಮ ಪಕ್ಷ ವಿರೋಧ ನಾವು ಮಹಿಳೆಯರು ಹೋರಾಟ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಮಹಿಳೆಯರಿಗೆ ದೊಡ್ಡ ಕೊಡುಗೆ ಇದೆ. ಇವತ್ತು ನೋಡಿರ್ಬೋದು, ಕಾರ್ಪೊರೇಷನ್ ಒಳಗ ಆಯ್ತು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಲ್ ಬಾಡಿ ಇಲೆಕ್ಷನ್ ಒಳಗ 50% ರಿಸರ್ವೇಶನ್ ಮಹಿಳೆಯರಿಗೆ ಯಾರು ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಪ್ರಧಾನಿ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ನಮ್ಗೆ ಇವ್ರ ಕಲಿಯಿಂದ ಕಲಿಯೋದು ಅವಶ್ಯಕತೆ ಇಲ್ಲ. ಮೊದಲ ತಾವು ಡಿಲಿಮಿಟೇಷನ್ ಮಾಡ್ರಿ, ಜನಗಣತಿ ಪೂರಗೊಳಿಸ್ರಿ, ಆಮ್ಯಾಗ ಮಹಿಳಾ ಮೀಸಲಾಗಿರ್ತಾರೆ ಅಂತೇಳಿ ಅವ್ರನ್ನ ಆಗ್ರಹಿಸ್ತಾರೆ.